ನಮಸ್ಕಾರ ಕನ್ನಡಕ್ಕೆ, ನಿಮ್ಮ ಅಲೈವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ವೀಕ್ಷಕರೇ, ಮೊದಲನೇ ವಿಷಯ ನಾನು ಹೇಳಬೇಕು ಅಂತ ಅಂದರೆ, ವಾರ್ಷಿಕ ಉಚಿತ ಜಾತಕ ಯಾರ್ಯಾರಿಗೆ ಬೇಕು 2026ರ ವರ್ಷ ಪೂರ್ತಿಯ ಜಾತಕ ಯಾರಿಗೆ ಬೇಕು ಉಚಿತವಾಗಿ ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಡ್ತಾ ಇದ್ದೀವಿ. ಇದಕ್ಕೆ ನೀವು ಮಾಡಬೇಕಾಗಿರೋ ಇಷ್ಟೇ, ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಮೇಲ್ ಐ ಡಿ ಪಿನ್ ಆಗಿರುತ್ತೆ. ಆ ಮೇಲ್ ಐ ಡಿಗೆ ಹೋಗಿ ನಿಮ್ಮ ಹೆಸರು, ಹುಟ್ಟಿನ ದಿನ, ತಿಂಗಳು, ವರ್ಷ ಮತ್ತು ಯಾವ ವಾರ ಹುಟ್ಟಿದ್ರಿ ಮತ್ತು ನಿಮ್ಮ ಹುಟ್ಟಿನ ಹೆಸರು, ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರಗಳನ್ನ ಕಳಿಸಿ ಮತ್ತು ಸಂಕ್ಷಿಪ್ತವಾಗಿ ಯಾವ ಸಮಸ್ಯೆಗೋಸ್ಕರ ನಿಮಗೆ ಉಚಿತ ಜಾತಕ ಬೇಕು ಅನ್ನೋದನ್ನು ಕಳಿಸಿದ್ರೆ ನಾವು ನಿಮಗೆ ಉಚಿತವಾಗಿ ಜಾತಕವನ್ನು ಕಳಿಸ್ಕೊಡ್ತೀವಿ. ಯಾಕಂದರೆ ಈ ಹಿಂದೆ ಕೂಡ ತುಂಬ ಜನ ವೀಕ್ಷಕರಿಗೆ ಈ ರೀತಿ ಕಳಿಸ್ಕೊಟ್ಟಿದ್ದೀವಿ. ನೀವು ಕೂಡ ಈ ಫಲಾನುಭವಿಗಳಾಗಬೇಕಾಗಿ ಅಂತ ಅನಿಸಿದ್ರೆ ನೀವು ಇದನ್ನು ಮಾಡ್ಬೋದು ಅಂತ ಹೇಳ್ತಾ, ಜನವರಿ 2026ರ ಕುಂಭರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡಿ. ಮೊದಲಿಗೆ ನಮ್ಮ ಶೈಲಿ ಬಂದು ಅಂಜನಶಾಸ್ತ್ರ. ಕುಂಭರಾಶಿಯವರಿಗೆ ನಾನು ಅಂಜನವನ್ನು ಹಾಕಬೇಕು ಅಂತ ಒಂದಷ್ಟು ವಿಡಿಯೋಗಳಲ್ಲಿ ಒಂದನ್ನು ಆರಿಸಿದಾಗ ನನಗೆ ಸಿಕ್ಕಿದ್ದು. ಅಂಜನವನ್ನು ಹಾಕಿದಾಗ ನೀವಿಲ್ಲಿ ನೋಡ್ಬೋದು, ಅಂಜನ 80% ಪರಿಪೂರ್ಣವಾಗಿದೆ. ಇದರ ಅರ್ಥ ಏನು, ಏನೇನು ನಡೀಬಹುದು, ಕುಂಭರಾಶಿಯವರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಥವಾ ಯಾವುದು ಒಳಿತು ಯಾವುದು ಕೆಡುಕಾಗುತ್ತೆ ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಳೋಣ. ಕುಂಭರಾಶಿಯವರ ನೋಡಿ, ಇಲ್ಲಿ ನಮಗೆ ಮಧ್ಯದಲ್ಲಿ ಒಂದು ಗೀಟ್ ಹೋಗಿದೆ. ಇನ್ನು ನಮ್ಗೆ ಏನನ್ನ ಸೂಚಿಸುತ್ತೆ ಅಂತಂದರೆ, ಕುಂಭರಾಶಿಯವರ ಒಂದು ಮಾನಸಿಕ ಪರಿಸ್ಥಿತಿ. ಅಂದರೆ ಮಾನಸಿಕವಾಗಿ ಕುಂಭರಾಶಿಯವರು ಹೇಗಿರ್ತಾರೆ ಅಂತಂದರೆ, ಈ 2025ರಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸಿರ್ತಾರೆ. ಎಲ್ಲೋ ಒಂದು ಕಡೆ ಕುಗ್ಗಿರ್ತಾರೆ, ಯಾರಿಂದನೋ ಮೋಸ ಹೋಗಿರ್ತಾರೆ, ಅಥವಾ ಬೇರೆಯವರಿಗೆ ಸಾಲಗಳನ್ನ ಕೊಡಿಸಿ ಇವರು ಶೂರಿಟಿ ಹಾಕಿ ತುಂಬ ಕಡೆ ಹಣವನ್ನು ಕಳ್ಕೊಂಡಿರ್ತಾರೆ. ಎಲ್ಲೋ ಒಂದು ಕಡೆ ನಿಮ್ಮ ನಂಬಿಕೆಗೆ ತುಂಬಾ ಪೆಟ್ಟು ಬಿದ್ದಿರುತ್ತೆ ಕುಂಭರಾಶಿಯವರಿಗೆ. ಈ 2026ರಲ್ಲೂ ನಮಗೆ ಕಂಡು ಬರ್ತಿರೋದೇನು ಅಂತಂದರೆ, ನೀವು ಎಲ್ಲೋ ಒಂದು ಕಡೆ ಪುನಃ ಅದೇ ರೀತಿಯಾದ ಕೆಲವು ಕೆಲಸಗಳನ್ನ ಮಾಡಬಹುದು ಅನ್ನತಕ್ಕಂತಹ ಒಂದು ಚಿಕ್ಕ ಸೂಚನೆ ಅದು. ಯಾಕೆ ಅಂತಂದರೆ ನೋಡಿ, ನಮಗೆ ಧನರೇಖೆ ಯಾವತ್ತಿದ್ರೂ ನಮಗೆ ಧನರೇಖೆ ಪರಿಪೂರ್ಣತೆಯಿಂದ ಇರಬೇಕು. ಆದರೆ ಇಲ್ಲೇನಾಗಿದೆ ಅಂದರೆ, ನಿಮ್ಮ ಕೈಯಲ್ಲಿ ಹಣವಿರುತ್ತೆ, ಧನವಿರುತ್ತೆ, ಆದರೆ ನೀವು ದುಡಿಯೋದಲ್ಲ, ಯಾರೋ ಬೇರೆಯವರಿಗೆ ಹೋಗುವಂಥ ರೀತಿ ನೀವು ಮಾಡಿಕೊಳ್ಳಬಾರದು. ನೀವೆಲ್ಲೋ ಒಂದು ಕಡೆ ಬೇರೆಯವರ ಕಷ್ಟಕ್ಕೆ ಮರುಗದೆ ನಿಮ್ಮ ಸಂಸಾರವನ್ನು ಅಥವಾ ನಿಮ್ಮತನವನ್ನು ನೀವು ನೋಡಿಕೊಂಡಿದ್ರೆ, ನಿಜವಾಗ್ಲೂ ಹೇಳ್ತೀನಿ, ನಿಮ್ಮಷ್ಟು 2026ರಲ್ಲಿ ಒಳ್ಳೆಯ ಜೀವನವನ್ನು ಬಾಳೋರಿಗೆ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ, ಇನ್ನು ಈ ರೇಖೆಯಲ್ಲಿ ನಾವು ನೋಡ್ಬೋದು, ಈ ರೇಖೆ ನೋಡಿ ನಮಗೆ ಇಲ್ಲಿ ಇಲ್ಲಿ ನಮಗೆ ಚುಕ್ಕೆ ಆಕಾರ ಕಾಣಿಸ್ತಿದೆ. ನಮ್ಗೆ ಏನನ್ನ ಸೂಚಿಸುತ್ತೆ ಅಂತಂದರೆ, ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನೀವು ಏನನ್ನ ನಂಬಿ ನೀವು ಕೈ ಹಾಕಿದ್ರು ನಿಮಗೆ ಅದು ಹೂ ಥರನೇ ಆಗುತ್ತೆ ಕೆಲಸ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನಿಮಗೆ ಕುಂಭರಾಶಿಯವರು ಸುಮ್ಮನೆ ಇವಾಗ ಯಾರ್ದೋ ಒಂದು ಮಾತು ಕೇಳಿ ಸುಮ್ಮನೆ ನೀವು ಆ ಕೆಲಸಕ್ಕೆ ನೀವು ಕೈ ಹಾಕಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಸ್ವಂತಿಕೆ, ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಎಲ್ಲೋ ಆ ಕೆಲಸವನ್ನು ಮಾಡಿದ್ರೆ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ದೃಢವಾದ ನಂಬಿಕೆ ಇದ್ದರೆ ಮಾತ್ರ ಕುಂಭರಾಶಿಯವರು ಆ ಕೆಲಸಕ್ಕೆ ಕೈ ಹಾಕ್ತೀರ. ಇಲ್ಲವಾದರೆ ಹಾಗೆ ಇದ್ರೂ ಕುಂಭರಾಶಿಯವರು ಇನ್ನೊಬ್ಬರ ಮಾತನ್ನು ಕೇಳಲ್ಲ. ಆದರೆ ನೀವು ಸತತವಾಗಿ ಯೋಚನೆ ಮಾಡಿ ನಿಮ್ಮ ಆಲೋಚನೆಗಳಿಂದ ಒಳಗೊಂಡ ಒಂದು ಯೋಜನೆಯನ್ನು ನೀವು ರೂಪಿಸಿದಾಗ ಎಲ್ಲೋ ಒಂದು ಕಡೆ ಕುಂಭರಾಶಿಯವರಿಗೆ ತುಂಬಾ ಒಳಿತಾಗುತ್ತೆ. ಮತ್ತು ಇನ್ನು ತುಂಬ ಜನ ಕೇಳ್ತಾರೆ ವೈವಾಹಿಕ ಜೀವನ. ನೋಡಿ, ಇಲ್ಲಿ ನಾವು ನೋಡ್ಬೋದು, ನಮ್ಮ ಅಂಜನ ಇಲ್ಲಿ ಪರಿಪೂರ್ಣತೆಯಿಂದ ಇಲ್ಲ. ಇದು ನಿಮ್ಮ ವೈವಾಹಿಕ ಜೀವನವನ್ನು ಸೂಚಿಸುತ್ತೆ ಕುಂಭರಾಶಿಯವರೇ. ಅಂದರೆ ಮನಸ್ತಾಪಗಳು ಎಲ್ಲ ಕುಟುಂಬದಲ್ಲೂ ಸರ್ವೇ ಸಾಮಾನ್ಯ. ಇವಾಗ ದಿನನಿತ್ಯ ಮನೆಗಳಲ್ಲಿ ಜಗಳ, ಕಿರಿಕಿರಿ, ಅತ್ತೆ ಮಾವನ ಜಗಳ ಅಥವಾ ಗಂಡ ಹೆಂಡತಿದ ಕಿರಿಕಿರಿ, ಸಂಸಾರಗಳಲ್ಲಿ ಒಂದಲ್ಲ ಒಂದು ರೀತಿ ಕಿರಿಕಿರಿಗಳು, ಜಗಳಗಳು ಉಂಟಾಗ್ತವೆ. ಕುಂಭರಾಶಿಯವರು ಅಂದರೆ ತುಂಬ ಕುಪಿತರು. ಅಂದರೆ ಕ್ಷಣಿಕವಾಗಿ ಹಿಂಗೆ ಕೋಪ ಬರುತ್ತೆ, ಮತ್ತೆ ನೀವೇ ಶಾಂತವಾಗಿ ಹೋಗ್ತೀರಾ. ಎಲ್ಲೋ ತುಂಬ ತೀಕ್ಷ್ಣವಾಗಿರುತ್ತೆ, ನೀವೆಲ್ಲೋ ತುಂಬ ದೂರಾಲೋಚನೆ ಮಾಡೋದು ತುಂಬ ಅಪರೂಪ ಅಂತ ಹೇಳ್ಬೋದು. ಯಾಕಂತಂದರೆ ಆ ಒಂದು ಸಂದರ್ಭಕ್ಕೆ ನೀವು ಕೋಪವನ್ನು ಮಾಡಿಕೊಂಡು ನಿಮ್ಮ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟಾಗ ಎಲ್ಲ ಸರಿ ಹೋಗಬೇಕಾಗಿದ್ದದ್ದು ನಿಮಗಿನ್ನ ಅದು ಜಾಸ್ತಿ ದಿನ, ಇವಾಗ ಎಲ್ಲೋ ಒಂದು ದಿನದಲ್ಲಿ ಸರಿ ಹೋಗುವಂತಹ ಒಂದು ಸಮಸ್ಯೆ ನಿಮ್ಮ ಒಂದು ಕೋಪದಿಂದ ಎಲ್ಲೋ 1 ತಿಂಗಳೇ ಆಗ್ಬೋದು, 2 ತಿಂಗಳಾಗ್ಬೋದು, 6 ತಿಂಗಳ ಮಟ್ಟಕ್ಕೆ ಅದು ತೊಗೊಂಡು ಹೋಗ್ಬೋದು. ದಯವಿಟ್ಟು ಆ ಕೆಲಸವನ್ನು ಮಾಡ್ಕೊಬೇಡಿ. ಇನ್ನು ತುಂಬ ಜನ ಕೇಳ್ತಾರೆ, ಶೇರ್ ಮಾರ್ಕೆಟ್ಗಳಲ್ಲಿ ನಾವು ಲಾಭವನ್ನು ಪಡಿಬೋದಾ, ಯಾರಿಗೆ ಹೇಳಿ ಅಂತ. ನೋಡಿ, ಈ ರೇಖೆ ಏನನ್ನು ಸೂಚಿಸುತ್ತೆ ಅಂತಂದರೆ, ಇದು ಆರ್ಥಿಕ ಧನ. ಅಂದರೆ ಈಗ ಶೇರ್ ಮಾರ್ಕೆಟಲ್ಲಿ ನೀವು ಮಾಡಬೇಕು ಅಂತಂದರೆ, ಇದನ್ನು ಯಾವುದೋ ಒಂದು ರಾಶಿ ಅಥವಾ ಒಂದು ನಕ್ಷತ್ರದ ಮೇಲೆ ನಾವು ಹೇಳೋದಕ್ಕಿಂತ ಆಗಿನ ಒಂದು ಪರಿಸ್ಥಿತಿ, ಅಥವಾ ಇವಾಗ ಎಲ್ರಿಗೂ ಗೊತ್ತು, ಒಂದು
ಅಂದರೆ ಒಂದು ವ್ಯಾವಹಾರಿಕ ಇದರಲ್ಲಿ ಹೇಗಿರುತ್ತೆ ಅಂತಂದರೆ ಶೇರಿನ ಟ್ರೆಂಡ್ ಯಾವಾಗ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಯಾರೂ ಸಹ ನಾವು ಊಹೆ ಮಾಡಲಿಕ್ಕಾಗಲ್ಲ. ಇವತ್ತು ಅದಕ್ಕೆ ಬೆಲೆ ಜಾಸ್ತಿ ಇದ್ದರೆ ನಾಳೆ ಅದಕ್ಕೆ ಬೆಲೆನೇ ಇರಲ್ಲ. ನೀವು ಅದರಲ್ಲಿ ತುಂಬ ನೈಪುಣ್ಯತೆ ಅಂತ ಹೊಂದಿದ್ರೆ ಮಾತ್ರ ನಿಮಗೆ ನಂಬಿಕೆ ಇದ್ದಲ್ಲಿ ಹೂಡಿಕೆ ಮಾಡಿ ವಿನಃ ಇನ್ನೊಬ್ಬರ ಮಾತನ್ನು ಕೇಳಿ ದಯಮಾಡಿ ನೀವು ಆ ಹೂಡಿಕೆಗೆ ಹೋಗಬೇಡಿ ಅಂತ ಹೇಳ್ತೀನಿ. ಇನ್ನು ಈ ಎಲ್ಲ ಒಂದು ಇದನ್ನು ನಾವು ಸೇರಿಸಿಕೊಂಡಾಗ ನಮಗೆ ಅರ್ಥವಾಗೋದೇನೆಂದರೆ 2026ರಲ್ಲಿ ಕುಂಭರಾಶಿಯವರು ಒಂದು ಸಮಾಧಾನಕರ ಜೀವನವನ್ನು ನೀವು ಬಾಳ್ತೀರಾ. ನಿಮ್ಮ ಕೈಯಲ್ಲಿ ಖಂಡಿತವಾಗ್ಲೂ ಧನ ಇರುತ್ತೆ, ನಿಮ್ಮ ಕೌಟುಂಬಿಕ ಸಂಸಾರಗಳೆಲ್ಲ ಚೆನ್ನಾಗಿರುತ್ತೆ. ಆದರೆ ಎಲ್ಲವೂ ಹೇಗೆ ಅಂತಂದರೆ ನೀವು ಹೇಗೆ ನಡೆಸ್ಕೊಂಡು ನಿಮ್ಮ ಕೈಯಲ್ಲಿ ಅದನ್ನು ನೀವು ಎಷ್ಟು ಜೋಪಾನ ಮಾಡ್ತೀರಾ ಅನ್ನೋದ್ರ ಮೇಲೆ ಕುಂಭರಾಶಿಯವರ 2026 ಅವಲಂಬಿತ ಆಗಿರುತ್ತೆ. ಯಾಕೆ ಅಂತಂದರೆ ಕುಂಭರಾಶಿಯವರು ಯೋಚನೆ ಮಾಡಿ ದೂರಾಲೋಚನೆ ಮಾಡಿ ನಿರ್ಧಾರಗಳನ್ನು ತಗೊತಿರಲ್ಲ. ಆ ನಿರ್ಧಾರ ಇವಾಗ ಕುಂಭರಾಶಿಯವರು ನೀವು ಹೇಗಾಗಬೇಕು ಅಂತಂದರೆ 2020-21 ಆ ಸಮಯದಲ್ಲಿ ಇದ್ರಲ್ಲ ಆ ಥರ ಆಗಬೇಕು. ನೀವು ಇವಾಗ ಮೃದುವಾದ ಮನಸ್ಸಿನ ಇದ್ದರೆ ಜನಗಳು ನಿಮ್ಮನ್ನು ಕಿತ್ತು ತಿನ್ಬಿಡ್ತಾರೆ. ದಯಮಾಡಿ ಆ ಒಂದು ಮೃದು ಮನಸ್ಸಿನಿಂದ ಇರಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಇದನ್ನು ನೋಡ್ತಿರುವ ವೀಕ್ಷಕರಿಗೆ 4 ಜನ ಶೇರ್ ಮಾಡಿ, ಅವರು ಕೂಡ ನೋಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ, ವಾರ್ಷಿಕ ಉಚಿತ ಜಾತಕ ಬೇಕಾದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೇಲ್ ಐಡಿ ಇದೆ, ಅಲ್ಲೋಗಿ ನಾವು ಹೇಳಿರುವಂಥ ಡೀಟೇಲ್ಸ್ ಅನ್ನು ಕಳಿಸ್ಕೊಟ್ರೆ ವಾರ್ಷಿಕ ಉಚಿತ ಜಾತಕ ಫ್ರೀ ಅದನ್ನು ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಹರಿ ಓಂ.